ಮಧ್ಯರಾತ್ರಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧನ ಮಾಡಲಾಗಿದೆ. ಕರವೇ ನಾರಾಯಣಗೌಡ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಮಧ್ಯರಾತ್ರಿ ಅರೆಸ್ಟ್ ಮಾಡಲಾಯಿತು. ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಆದೇಶವನ್ನ ನೀಡಿದ್ದಾರೆ. ನಾರಾಯಣಗೌಡ ಸೇರಿ 29 ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬಂಧಿತ ಕರವೇ ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಮಧ್ಯರಾತ್ರಿನೇ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧಿಸಲಾಗಿತ್ತು. ಇವರ ಜೊತೆಗೆ 29 ಕಾರ್ಯಕರ್ತರಿಗೂ ಸಹ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಆದೇಶವನ್ನ ನೀಡಿದ್ದಾರೆ. ತಂದೆಯನ್ನ ಅರೆಸ್ಟ್ ಮಾಡಿದ್ದಕ್ಕೆ ತುಂಬಾ ನೋವಾಗಿದೆ. ಕಾನೂನಾತ್ಮಕ ಪ್ರಕ್ರಿಯೆಯನ್ನ ನಮ್ಮ ವಕೀಲರು ನೋಡ್ಕೊಳ್ತಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಪುತ್ರ ಭರತ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತಂದೆಯನ್ನ ಅರೆಸ್ಟ್ ಮಾಡಿರೋದು ನೋವಾಗಿದೆ. ಕಾನೂನಾತ್ಮಕ ಪ್ರಕ್ರಿಯೆಯನ್ನ ನಮ್ಮ ವಕೀಲರು ನೋಡ್ಕೊಳ್ತಾರೆ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರ ಪುತ್ರ ಭರತ್ ಹೇಳಿದ್ದಾರೆ. ನಮಗೂ ಮನಸ್ಸಿಗೆ ತುಂಬಾ ನೋವಾಗಿದೆ. ಕಾನೂನು ರೀತಿಯಲ್ಲಿ ಏನೇನು ಮಾಡ್ತಾರೋ ಅದಕ್ಕೆ ನಾವು ಬಾಗ್ತೀವಿ. ಸೊ ಈಗ ರಾತ್ರಿಯಿಂದ ನೀವು ಜೊತೆಲಿದ್ದೀರಿ, ಕಾನೂನು ರೀತಿ ಯಾವ ರೀತಿ ಓಡಾಟ ಆಗ್ತಿದೆ? ಜೊತೆಗೆ ನಿಮ್ಮ ಪರ ಅಡ್ವೊಕೇಟ್ ಅವರು ಬಂದಿದ್ದಾರೆ, ಏನು ವಿಚಾರ? ಅಡ್ವೊಕೇಟ್ ಬೆಳಗ್ಗೆಯಿಂದ ಜೊತೆಲೇ ಇದ್ದಾರೆ. ಏನೇನಿದೆಯೋ ಅವರು ಕಾನೂನು ರೀತಿಯಲ್ಲಿ ಮಾಡ್ತಾರೆ. ನಾನು ಜೊತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.